ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ನಿಮ್ಮಲ್ಲಿ ಸಾಕಷ್ಟು ಜನ ಎಪ್ಸ್ಟೀನ್ ಫೈಲ್ಸ್ ಬಗ್ಗೆ ವಿಡಿಯೋ ಮಾಡಿ ಅಂತ ಕೇಳ್ತಾ ಇದ್ದೀರಿ. ಆದರೆ ಆ ಬಗ್ಗೆ ಈಗಾಗಲೇ ವಿಡಿಯೋನ ನಾವು ಮಾಡಾಗಿದೆ. ಅದರ ಲಿಂಕನ್ನು ಈಗಲೂ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಕೊಟ್ಟಿದ್ದೀನಿ, ನೀವು ಅದನ್ನು ನೋಡಬಹುದು. ಇನ್ನು ಆ ಫೈಲಲ್ಲಿ ಮೋದಿ ಬಗ್ಗೆ ಏನಿದೆ ಅನ್ನೋ ಕುತೂಹಲ ಸಾಕಷ್ಟು ಜನರಲ್ಲಿದೆ. ಯಾಕೆಂದರೆ ಚಿಕ್ಕ ವಯಸ್ಸಿನ ಹೆಣ್ಣು ಮಕ್ಕಳು, ಡೊನಾಲ್ಡ್ ಟ್ರಂಪು, ಬಿಲ್ ಗೇಟ್ಸು, ದಲೈ ಲಾಮಾ, ಬ್ರಿಟನ್ನ ರಾಜಕಾರಣಿಗಳು, ನಾರ್ವೆಯ ಮಾಜಿ ಪ್ರಧಾನಿ, MIT ಮತ್ತು ಹಾರ್ವರ್ಡ್ ವಿಶ್ವವಿದ್ಯಾಲಯಗಳ ಪ್ರಮುಖರು, ಕುಲಪತಿಗಳು, ಹೀಗೆ ಸಾಕಷ್ಟು ಜಾಗತಿಕ ಸೆಲೆಬ್ರಿಟಿಗಳ ಹೆಸರುಗಳು ಅದರಲ್ಲಿ ಕೇಳಿ ಬರ್ತಾ ಇರೋದ್ರಿಂದ ಕೆಲವರಿಗೆ ಅದರ ಬಗ್ಗೆ ವಿಪರೀತ ಕುತೂಹಲ. ಆದರೆ ಭಾರತದ ಪ್ರಧಾನಿ ಮೋದಿಯವರ ಹೆಸರು ಆ ಫೈಲಲ್ಲಿ ಒಂದು ಬಾರಿ ಕೇಳಿ ಬರುತ್ತೆ, ಅದು ಕೂಡ ಇಸ್ರೇಲ್ ಪ್ರವಾಸದ ವಿಷಯವಾಗಿ ಮಾತ್ರ. ಇನ್ನುಳಿದಂತೆ ನಾವು ರಾಜಕಾರಣಿಗಳ ಬಾಯಲ್ಲಿ ಇವತ್ತು ಏನೆಲ್ಲ ಕೇಳ್ತಾ ಇದ್ದೀವಿ ಅದೆಲ್ಲ ಕಪೋಲ ಕಲ್ಪಿತ. ಹಾಗೆ ನಮ್ಮಲ್ಲಿ ಕೂಡ ಕೆಲವರು ಏನು ಬಯಸ್ತಾ ಇದ್ದಾರೆ ಅಂಥದ್ದು ಏನು ಇದುವರೆಗೆ ಬಿಡುಗಡೆ ಆಗಿರೋ ಫೈಲ್ಸಲ್ಲಿ ಇಲ್ಲ. ಮುಂದೆ ಯಾವತ್ತಾದರೂ ನೀವು ಬಯಸ್ತಾ ಇರೋ ರೋಚಕ ಮಾಹಿತಿ ಏನಾದರೂ ಅದರಲ್ಲಿದ್ದರೆ ಅದನ್ನು ನಿಮಗೆ ಹೇಳ್ತೀನಿ. ಯಾಕೆಂದರೆ ನಾನು ಯಾವ ರಾಜಕೀಯ ಪಕ್ಷದ ಜೊತೆಗೂ ಅಫಿಲಿಯೇಟ್ ಆಗಿಲ್ಲ, ಯಾವ ರಾಜಕೀಯ ಪಕ್ಷದ ಸದಸ್ಯನೂ ನಾನಲ್ಲ, ಯಾವ ರಾಜಕಾರಣಿ ಮೇಲೂ ನನಗೆ ಪ್ರೀತಿಯೂ ಇಲ್ಲ, ದ್ವೇಷನೂ ಇಲ್ಲ. ಜಸ್ಟ್ ನನಗೆ ಗೊತ್ತಾದ ವಿಷಯನ ಗೊತ್ತಾದ ಹಾಗೆ ನಿಮ್ಮ ಮುಂದಿಡೋ ಕೆಲಸ ಅಷ್ಟೇ ನಾನು ಮಾಡ್ತಾ ಇದ್ದೀನಿ. ಒಳ್ಳೆಯದನ್ನು ಹೇಳ್ತೀನಿ, ಕೆಟ್ಟದ್ದಾಗಿದ್ದನ್ನು ಹೇಳ್ತೀನಿ, ಅದಷ್ಟೇ ನನ್ನ ಕೆಲಸ. ಇನ್ನು ನಿಮ್ಮಲ್ಲಿ ಸಾಕಷ್ಟು ಜನರ ಕಿವಿಗೆ ಎಪ್ಸ್ಟೀನ್ ಅನ್ನೋ ಹೆಸರು ಬೀಳೋದಕ್ಕೆ ಮೊದಲೇ ಅದರ ಬಗ್ಗೆ ವಿಡಿಯೋ ಮಾಡಾಗಿದೆ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಕಾಮೆಂಟ್ ಬಾಕ್ಸಲ್ಲಿ ಅದರ ಲಿಂಕ್ ಇದೆ, ನೀವು ಅದನ್ನು ನೋಡಬಹುದು. ಇನ್ನು ಈಗ ಕೂಡ ನಾನು ಅಂಥದ್ದೇ ಒಂದು ಹಳೆಯ ದಾಖಲೆಯ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೆ ಹೋಗ್ತಾ ಇದ್ದೀನಿ. ಅದು ಸುಮಾರು 50 ವರ್ಷಗಳಿಂದ ರಹಸ್ಯವಾಗಿ ಉಳಿದಿದ್ದ ದಾಖಲೆ. ಆ ಪ್ರಕರಣದ ಬಗೆಗಿನ ದಾಖಲೆಗಳನ್ನು ಡಿಕ್ಲಾಸಿಫೈ ಮಾಡಿದ ನಂತರ ಕೂಡ ಅದೊಂದು ಮಾಹಿತಿಯನ್ನು ಅಮೆರಿಕ ಬಹಿರಂಗಪಡಿಸಿರಲಿಲ್ಲ. ಅದರಲ್ಲಿ ಭಾರತ, ಅಮೆರಿಕ ಹಾಗೂ ಚೈನಾಗಳಿಗೆ ಸಂಬಂಧಪಟ್ಟ ಸಾಕಷ್ಟು ವಿಷಯಗಳು ಹೊರಬರ್ತಾ ಇವೆ. ಅದರಲ್ಲಿ ಒಂದು, ಭಾರತದ ವಿರುದ್ಧ ದಾಳಿ ಮಾಡಿದರೆ ನಿಮಗೆ ನಾವು ಸಹಾಯ ಮಾಡ್ತೀವಿ ಅಂತ ಅಮೆರಿಕ ಚೈನಾಗೆ ಹೇಳಿತ್ತು ಅನ್ನೋದು. ಹಾಗಾದರೆ ಅಮೆರಿಕ ಚೈನಾಗೆ ಭಾರತದ ವಿರುದ್ಧ ಯಾಕೆ ಬೆಂಬಲ ಕೊಡೋದಕ್ಕೆ ಅವತ್ತು ಹೋಗಿತ್ತು? ಅದನ್ನು ಅವತ್ತು ಹೇಗೆ ಭಾರತ ಉಲ್ಟಾ ಮಾಡ್ತು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಸ್ನೇಹಿತರೆ, ಯಥಾ ಪ್ರಕಾರ ನಮ್ಮ ಯೂಟ್ಯೂಬ್ ತರಬೇತಿಯ ಮತ್ತೊಂದು ಬ್ಯಾಚ್ ಇದೇ 13, 14 ಮತ್ತು 15ನೇ ತಾರೀಕು ನಡೆಯಲಿದೆ. 3 ದಿನಗಳ ಈ ಕಾರ್ಯಾಗಾರದಲ್ಲಿ ಸ್ಕ್ರಿಪ್ಟಿಂಗ್, ಎಡಿಟಿಂಗ್, ವಾಯ್ಸ್ ಓವರ್, ಕ್ಯಾಮರಾ, ಯೂಟ್ಯೂಬ್ ಆಪ್ಟಿಮೈಸೇಷನ್, ಸೆಕ್ಯೂರಿಟಿ, ಒಂದು ಯೂಟ್ಯೂಬ್ ಚಾನಲನ್ನು ಹೇಗೆ ಮಾಡಬೇಕು, ಅದನ್ನು ಹೇಗೆ ಮುಂದುವರಿಸಬೇಕು ಅನ್ನೋದರ ಜೊತೆಗೆ AI ಬಳಸೋದು ಹೇಗೆ ಅನ್ನೋ ಬಗ್ಗೆ ಕೂಡ ನಿಮಗೊಂದಷ್ಟು ಮಾಹಿತಿಯಲ್ಲಿ ಸಿಗುತ್ತೆ. ಈ ಯೂಟ್ಯೂಬ್ ತರಬೇತಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಆಸಕ್ತಿ ನಿಮಗಿದ್ರೆ 9972379459 9972373959 ನಂಬರಿಗೆ ಕರೆ ಮಾಡಿ. ಗೆಳೆಯರೆ, ಅಮೆರಿಕದ ಶತ್ರುತ್ವ ಅಪಾಯಕಾರಿ ಆಗಿರಬಹುದು, ಆದರೆ ಅಮೆರಿಕ ಜೊತೆಗಿನ ಮೈತ್ರಿ ಮಾರಕ ಅಂತ ಹೇಳಿದ್ದವರು ಅಮೆರಿಕದ ಅವತ್ತಿನ ವಿದೇಶಾಂಗ ಕಾರ್ಯದರ್ಶಿ ಹೆನ್ರಿ ಕಿಸಿಂಜರ್. ಅದು ಸುಳ್ಳೇನಲ್ಲ. ಅಮೆರಿಕ ಮಿತ್ರ ಶತ್ರು ಅನ್ನೋ ಭೇದ ಇಲ್ಲದೆ ಯಾರನ್ನ ಬೇಕಾದರೂ ತನ್ನ ಅನುಕೂಲಕ್ಕಾಗಿ ಬಳಸ್ಕೊಂಡು ಎಸೆದು ಬಿಡುತ್ತೆ. ಇನ್ನು ಅವರ ಸ್ನೇಹನೂ ಬೇಡ, ಶತ್ರುತ್ವನೂ ಬೇಡ, ಸಹವಾಸನೇ ನಮಗೆ ಬೇಡ ಅಂತ ನೀವು ಸುಮ್ಮನಿದ್ರೂ ಕೂಡ ಅಮೆರಿಕ ನಿಮ್ಮನ್ನೇನು ಸುಮ್ಮನೆ ಬಿಡೋದಿಲ್ಲ. ಇದು ಇವತ್ತು ನೆನ್ನೆ ಮಾತಲ್ಲ. 2ನೇ ಮಹಾಯುದ್ಧ, ಆ ನಂತರ ಶುರುವಾದ ಶೀತಲ ಸಮರ, ಅದಾದ ಮೇಲೆ ಜಗತ್ತಿನ ವಿದ್ಯಮಾನಗಳು ಎಲ್ಲ ಕೂಡ ನಮಗೆ ಅದನ್ನೇ ಹೇಳ್ತಾ ಇವೆ. ಕೊರಿಯಾದಲ್ಲಿ ಅಮೆರಿಕ ಹಾಗೂ ಸೋವಿಯತ್ಗಳ ಹಿತಾಸಕ್ತಿಗಾಗಿ ಯುದ್ಧ ಆಯಿತು, ಆ ದೇಶ ಒಡೆದು ಹೋಯಿತು. ವಿಯೆಟ್ನಾಮಲ್ಲಿ ಯುದ್ಧಗಳು ನಡೆದವು, ಆಫ್ಘನಿಸ್ತಾನ ರಣರಂಗ ಆಯಿತು. ಅದೇ ರೀತಿ ಸಾಕಷ್ಟು ಮಧ್ಯಪ್ರಾಚ್ಯದ ದೇಶಗಳು ಕೂಡ ಹಾಳಾಗಿ ಹೋದವು. ಆ ದೇಶಗಳಿಗೇನು ಅಮೆರಿಕಾದ ಮೇಲೆ ಪ್ರೀತಿ, ದ್ವೇಷ ಇದ್ಯಾವುದೂ ಇರಲಿಲ್ಲ, ಆದರೆ ಅಲ್ಲಿ ಅಮೆರಿಕಾದ ಹಿತಾಸಕ್ತಿ ಇತ್ತು ಅಷ್ಟೇ. ಇನ್ನು ಇದೇ ಥರದ ಘಟನೆಗಳು ಭಾರತದ ವಿಷಯದಲ್ಲೂ ಆಗಿದ್ದು ಅಂತ ಹೇಳೋದನ್ನು ಕೇಳ್ತಾ ಇದ್ವಿ. ಈಗ ಅದಕ್ಕೆ ಸಂಬಂಧಿಸಿದ ದಾಖಲೆಗಳು ಹೊರಬರ್ತಾ ಇವೆ. ಅಮೆರಿಕದ ಮುಚ್ಚಿಟ್ಟ ದಾಖಲೆಗಳಲ್ಲಿ ಅಡಗಿದ್ದ ಸತ್ಯ ಹೊರಬರೋದ್ರ ಮೂಲಕ ಅಮೆರಿಕ ಭಾರತದ ವಿರುದ್ಧ ಎಂಥ ಮಸಲತ್ತನ್ನು ಮಾಡಿತ್ತು ಅನ್ನೋ ಅಂಶ ಹೊರಬೀಳ್ತಾ ಇದೆ. ಮತ್ತು ಈ ಮಹಾನ್ ಸಂಚಿನ ಸೂತ್ರಧಾರನ ಹೆಸರು ರಿಚರ್ಡ್ ನಿಕ್ಸನ್. ಗೆಳೆಯರೆ, ಅಮೆರಿಕದ ಮರೆಯಲಾಗದ ಅಧ್ಯಕ್ಷರ ಪಟ್ಟಿಯಲ್ಲಿ ಈ ರಿಚರ್ಡ್ ನಿಕ್ಸನ್ ಹೆಸರು ಕೂಡ ಇದೆ. ನಿಕ್ಸನ್ ಅಧ್ಯಕ್ಷರಾಗಿದ್ದ ಅವಧಿಯಲ್ಲಿ ಹೆನ್ರಿ ಕಿಸಿಂಜರ್ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿಯಾಗಿದ್ದರು. ಅವತ್ತು ಸೋವಿಯತ್ ರಷ್ಯಾದ ವಿರುದ್ಧ ಈ ಇಬ್ಬರೂ ಸೇರಿ ಚೀನಾನ ಹತ್ತಿರ ಮಾಡಿಕೊಂಡ್ರು. ಪಾಕಿಸ್ತಾನದ ಮಧ್ಯಸ್ಥಿಕೆಯಲ್ಲಿ ಮಾವೋ ಝೆಡಾಂಗ್ ಸ್ನೇಹವನ್ನು ಅಮೆರಿಕ ಬಯಸ್ತು. ಇವತ್ತು ಅಮೆರಿಕ ಹಾಗೂ ಚೈನಾ ನಡುವೆ ವ್ಯಾಪಾರ ಸಮರ ಶುರುವಾಗಿದೆಯಲ್ಲ, ಅದಕ್ಕೆ ಕಾರಣ ನಿಕ್ಸನ್. ಇವತ್ತು ಚೈನಾ ಜಾಗತಿಕ ಶಕ್ತಿಯಾಗಿ ಬೆಳೆದಿರೋದು ಅವತ್ತಿನ ಅಮೆರಿಕದ ಮೈತ್ರಿಯ ಕಾರಣಕ್ಕೆ. ಸ್ನೇಹಿತರೆ, ಅದು ಶೀತಲ ಸಮರದ ಕಾಲ. ಸೋವಿಯತ್ ವಿರುದ್ಧ ಅಮೆರಿಕಾಗೆ ಸೋವಿಯತ್ ಸಮೀಪ ಇದ್ದ ಮತ್ತೊಂದು ದೊಡ್ಡ ದೇಶದ ಬೆಂಬಲ ಬೇಕಾಗಿತ್ತು. ಹೀಗಾಗಿ ಚೈನಾ ನಮ್ಮ ಕಡೆ ಇರಲಿ ಅಂತ ಅಮೆರಿಕ ಬಯಸ್ತು. ಇನ್ನು ಚೈನಾದಲ್ಲಿ ಜನಸಂಖ್ಯೆ ಹೆಚ್ಚಿತ್ತು, ಅವರ
ಆರ್ಥಿಕತೆ ತುಂಬ ದೊಡ್ಡದಾಗಿರಲಿಲ್ಲ. ಅಲ್ಲಿ ಕಮ್ಯುನಿಸ್ಟ್ ಸರ್ಕಾರ ಏನೇನೋ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇತ್ತು. ಆ ದಿನಗಳಲ್ಲೇ ಮಾವೋ ಹಾಗೂ ನಿಕ್ಸನ್ ಭೇಟಿಯಾಗತ್ತೆ. ಚೈನಾಗೆ ಹೂಡಿಕೆಗಳು ಹೋಗೋ ಹಾಗೆ ಅಮೆರಿಕ ನೋಡ್ಕೊಳ್ಳುತ್ತೆ. ಅಲ್ಲೊಂದು ಕೈಗಾರಿಕಾ ಕ್ರಾಂತಿಗೆ ಬೀಜ ಬಿತ್ತನೆ ಆಗುತ್ತೆ. ಅಲ್ಲಿಂದ ಚೈನಾ ಹಿಂದೆ ತಿರುಗಿ ನೋಡಲಿಲ್ಲ. ಅಮೆರಿಕಾಗೆ ಸಾಕಷ್ಟು ಸಹಾಯಗಳನ್ನು ಕೂಡ ಚೈನಾ ಮಾಡ್ತಾ ಹೋಯಿತು. ಹಾಗೆ ಅಮೆರಿಕಾದ ಹೂಡಿಕೆಗಳನ್ನು ಬಳಸಿ ತಾನು ಆರ್ಥಿಕವಾಗಿ ಗಟ್ಟಿ ಕೂಡ ಆಗ್ತಾ ಹೋಯಿತು. ಇದೇ ದಿನಗಳಲ್ಲೇ ಅಮೆರಿಕ ಭಾರತದ ವಿರುದ್ಧ ಚೈನಾನ ಬಳಸ್ಕೊಳ್ಳೋದಕ್ಕೊಂದು ಸಂಚನ್ನು ರೂಪಿಸಿತ್ತು ಅನ್ನೋ ಅಂಶ ಈಗ ಅಧಿಕೃತವಾಗಿ ಹೊರಬರ್ತಾ ಇದೆ. ಗೆಳೆಯರೆ, ಅಮೆರಿಕ ವಾಟರ್ ಗೇಟ್ ಫೈಲ್ಸ್ನಲ್ಲಿ ಒಂದಷ್ಟು ಮುಚ್ಚಿಟ್ಟಿದ್ದ ಅಂಶಗಳನ್ನು ಈಗ ಹೊರಹಾಕ್ತಾ ಇದೆ. ಆ ಮಾಹಿತಿ ಪ್ರಕಾರ 1971ರಲ್ಲಿ ಅಮೆರಿಕ ಮತ್ತು ಚೈನಾದ ಸಂಬಂಧಗಳು ಸುಧಾರಣೆ ಆಗ್ತಾ ಇದ್ವು. ಇದೇ ಸಮಯದಲ್ಲೇ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಸಂಘರ್ಷ ಹೆಚ್ಚಾಗ್ತಾ ಇತ್ತು. 1970ರ ಎಲೆಕ್ಷನ್ಗಳ ನಂತರ ಪಾಕಿಸ್ತಾನದಲ್ಲಿ ಅಲ್ಲೋಲ ಕಲ್ಲೋಲ ಉಂಟಾಯಿತು. ಪೂರ್ವ ಪಾಕಿಸ್ತಾನ ಅಂದರೆ ಇವತ್ತಿನ ಬಾಂಗ್ಲಾದಲ್ಲಿ ಪ್ರತ್ಯೇಕತೆಯ ಕೂಗೆದ್ದಾಳಿತು. ಅದನ್ನು ಹತ್ತಿಕ್ಕೋನಿಟ್ಟಲ್ಲಿ ಪಶ್ಚಿಮ ಪಾಕಿಸ್ತಾನದ ಆಡಳಿತ ಪೂರ್ವ ಪಾಕಿಸ್ತಾನದಲ್ಲಿ ನರಮೇಧವನ್ನು ಮಾಡಿಬಿಡ್ತು. ಇದರಿಂದ ಕೋಟ್ಯಂತರ ನಿರಾಶ್ರಿತರು ಭಾರತಕ್ಕೆ ಬಂದರು. ಪ್ರವಾಹೋಪಾದಿಯಲ್ಲಿ ಬರ್ತಾ ಇದ್ದ ಜನರನ್ನು ನಿಯಂತ್ರಿಸೋದು, ಆಶ್ರಯ ಕೊಡೋದು, ಸಾಕೋದು ಇದೆಲ್ಲ ಕಷ್ಟ ಆಗ್ತಾ ಇತ್ತು. ಇದರಿಂದ ಭಾರತದ ಪಶ್ಚಿಮ ಬಂಗಾಳ, ಬಿಹಾರ, ಅಸ್ಸಾಂ, ಮೇಘಾಲಯ ಸೇರಿದಂತೆ ಈಶಾನ್ಯದ ರಾಜ್ಯಗಳಲ್ಲಿ ಕೂಡ ಸಾಕಷ್ಟು ಸಮಸ್ಯೆಗಳು ಶುರುವಾದವು. ಹೀಗಾಗಿ ಆವತ್ತಿನ ಭಾರತದ ಪ್ರಧಾನಿ ಇಂದಿರಾ ಗಾಂಧಿ ಪಾಕಿಸ್ತಾನದ ವಿರುದ್ಧ ಯುದ್ಧಕ್ಕೆ ಮುಂದಾದರು. ಆದರೆ ತಕ್ಷಣ ಅಲ್ಲಿ ಯುದ್ಧಕ್ಕಿಳಿಯೋ ಪರಿಸ್ಥಿತಿ ಇರಲಿಲ್ಲ. ಹೀಗಾಗಿ ಪ್ರಧಾನಿ ಇಂದಿರಾ ಗಾಂಧಿ ಪಾಕಿಸ್ತಾನದ ವಿಷಯದಲ್ಲಿ ಅಂತಾರಾಷ್ಟ್ರೀಯ ಸಮುದಾಯ ಮಧ್ಯಪ್ರವೇಶ ಮಾಡಲಿ ಅಂತ ಬಯಸಿದರು. ಆದರೆ ಅದಕ್ಕೆ ಅಮೆರಿಕ ಒಪ್ಪಲಿಲ್ಲ. ನಿಕ್ಸನ್ ಅಲ್ಲೊಂದು ಕುತಂತ್ರವನ್ನು ಮಾಡಿದರು. ಚೈನಾ ಜೊತೆ ಸೇರ್ಕೊಂಡು ಪಾಕಿಸ್ತಾನವನ್ನು ಅವರು ಕಾಪಾಡೋದಕ್ಕೆ ನಿಂತರು. ಇದು ಇಂದಿರಾ ಗಾಂಧಿ ಅವರು ಕೆರಳೋ ಹಾಗೆ ಮಾಡ್ತು. ಪ್ರಧಾನಿ ಇಂದಿರಾ ಗಾಂಧಿ ಸೋವಿಯತ್ ಜೊತೆ ಸ್ನೇಹದ ಒಡಂಬಡಿಕೆಯನ್ನು ಮಾಡ್ಕೊಂಡ್ರು. 1971ರ ಆಗಸ್ಟಲ್ಲಿ ಒಪ್ಪಂದಕ್ಕೆ ಸೋವಿಯತ್ ಹಾಗೂ ಭಾರತಗಳು ಸಹಿ ಹಾಕಿದ್ವು. ಇದು ಅಮೆರಿಕಾದ ಅವತ್ತಿನ ಅಧ್ಯಕ್ಷ ನಿಕ್ಸನ್ ಅವರ ಕಣ್ಣನ್ನು ಕೆಂಪು ಮಾಡ್ತು. ಇದರಿಂದ ನಿಕ್ಸನ್ ಒಂದು ನಿರ್ಧಾರಕ್ಕೆ ಬಂದರು. ಆ ನಿರ್ಧಾರವನ್ನು ವಾಟರ್ಗೇಟ್ ಜ್ಯೂರಿಯ ಮುಂದೆ ನಿಕ್ಸನ್ ಹೇಳಿಕೊಂಡಿರೋದನ್ನ ಅಲ್ಲಿ ದಾಖಲು ಮಾಡಿ ಅದನ್ನು ಪ್ರತ್ಯೇಕವಾಗಿ ಗುಪ್ತವಾಗಿ ಇಡಲಾಗಿತ್ತು. ಈಗ ಅದು ಹೊರಬರ್ತಾ ಇದೆ. ಅವತ್ತು ನಿಕ್ಸನ್ ಹೇಳಿಕೊಂಡಿರೋ ಪ್ರಕಾರ ಅಮೆರಿಕಾದ ಅಧ್ಯಕ್ಷರು ಭಾರತದ ವಿರುದ್ಧ ಬೀಜಿಂಗ್ಗೆ ಸಂಪೂರ್ಣ ಬೆಂಬಲವನ್ನು ಕೊಡೋದಕ್ಕೆ ಸಿದ್ಧ ಇದ್ರು. 1971ರ ಸಮಯದಲ್ಲಿ ಭಾರತಕ್ಕೆ ರಷ್ಯಾದ ಸಹಾಯ ಸಿಕ್ಕಿದೆ. ಆದರೆ ಪಾಕಿಸ್ತಾನಕ್ಕೆ ಪಾಪ ಅವ್ರ ಬೆನ್ನಿಗೆ ಯಾರೂ ನಿಂತಿಲ್ಲ. ಅವರಿಗೆ ಬೇಕಿರೋ ಆಯುಧಗಳು ಕೂಡ ಸರಿಯಾಗಿ ಸಿಗ್ತಾ ಇಲ್ಲ. ಹೀಗಾಗಿ ನಾವು ಪಾಕಿಸ್ತಾನದ ಬೆನ್ನಿಗೆ ನಿಲ್ಲಬೇಕಿದೆ. ಅವರಿಗೆ ಮಾರಲ್ ಸಪೋರ್ಟ್ ಬೇಕು, ಆಯುಧಗಳ ಸಹಾಯ ಬೇಕು, ಸಹಕಾರ ಬೇಕು. ಹಾಗೇನೆ ಒಂದು ವೇಳೆ ಭಾರತ ಏನಾದರೂ ಪಾಕಿಸ್ತಾನದ ಮೇಲೆ ದಾಳಿ ಮಾಡಿಬಿಟ್ರೆ ಆ ಸಂದರ್ಭದಲ್ಲಿ ಭಾರತವನ್ನು ನಿಯಂತ್ರಿಸೋದಕ್ಕೆ ಚೈನಾ ಮುಂದೆ ಬರಬೇಕು. ಚೈನಾ ಭಾರತದ ಮತ್ತೊಂದು ಗಡಿಯಿಂದ ಭಾರತದ ಮೇಲೆ ದಾಳಿ ಮಾಡಬೇಕು ಮತ್ತು ಆ ಸಂಘರ್ಷಕ್ಕೆ ಬೇಕಾದ ಎಲ್ಲ ನೆರವನ್ನು ನಾವು ಅಂದರೆ ಅಮೆರಿಕ ಚೈನಾಗೆ ಕೊಡುತ್ತೆ. ಇದನ್ನೇ ನಾನು ಬೀಜಿಂಗ್ಗೆ ಕೂಡ ತಿಳಿಸಿದ್ದೀನಿ ಅಂತ ನಿಕ್ಸನ್ ಜ್ಯೂರಿಯ ಮುಂದೆ ಕೊಟ್ಟ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ಹಾಗೆ ಈ ನಿರ್ಧಾರದಲ್ಲಿ ಕಿಸಿಂಜರ್ ಪಾತ್ರ ಇಲ್ಲ ಅಂತ ಹೇಳೋ ನಿಕ್ಸನ್ ಇದು ಹೈ ಲೆವೆಲ್ ನಿರ್ಧಾರ ಅಂತ ಹೇಳೋದ್ರ ಮೂಲಕ ಇದು ಪಾಲಿಸಿ ಮೇಕಿಂಗ್ ಅಲ್ಲ, ಬದಲಿಗೆ ಇದನ್ನು ಅಮೆರಿಕಾದ ಅಧ್ಯಕ್ಷರೇ ಅವರ ವಿವೇಚನೆಯ ಮೇರೆಗೆ ತೆಗೆದುಕೊಂಡ ನಿರ್ಧಾರ ಅಂತ ಹೇಳ್ಕೋತಾರೆ. ಆದರೆ ಇಲ್ಲಿ ಕಿಸಿಂಜರ್ ಇಲ್ಲದೆ ನಿಕ್ಸನ್ ಇಂಥ ನಿರ್ಧಾರವನ್ನು ತಗೊಳ್ಳೋದಕ್ಕಾದರೂ ಸಾಧ್ಯನಾ ಅನ್ನೋ ಪ್ರಶ್ನೆ ಹಾಗೆ ಉಳ್ಕೊಂಡು ಬಿಡುತ್ತೆ. ಇನ್ನು ಇಲ್ಲಿ ಅಮೆರಿಕ ಚೈನಾಗೊಂದು ಮಾತನ್ನು ಹೇಳಿತ್ತು, ನೀವೇನಾದರೂ ಭಾರತದ ವಿರುದ್ಧ ಯುದ್ಧ ಕೇಳಿದ್ರೆ ನಾವು ನಿಮಗೆ ಬೆಂಬಲವನ್ನು ಕೊಡ್ತೀವಿ ಅನ್ನೋದು. ಅದಕ್ಕೆ ಕಾರಣ ಭಾರತ ಮತ್ತು ರಷ್ಯಾ ನಡುವಿನ ಒಪ್ಪಂದ. ಯಾವಾಗ ರಷ್ಯಾ ಭಾರತದ ಜೊತೆ ನಿಲ್ತೋ ಆಗ ಅಮೆರಿಕ ಪಾಕಿಸ್ತಾನಕ್ಕೆ ಸಂಪೂರ್ಣ ಬೆಂಬಲವನ್ನು ಕೊಡೋ ಮನಸ್ಸು ಮಾಡುತ್ತೆ. ಹಾಗೆಯೇ ಚೈನಾನ ಕೂಡ ಭಾರತದ ವಿರುದ್ಧ ಎತ್ತಿ ಕಟ್ಟುವ ನಿರ್ಧಾರವನ್ನು ಅಮೆರಿಕ ಮಾಡುತ್ತೆ. ಆದರೆ ಚೈನಾ ಆ ಸಂದರ್ಭದಲ್ಲಿ ಭಾರತದ ವಿರುದ್ಧ ಯುದ್ಧಕ್ಕಿಳಿಯೋ ಧೈರ್ಯವನ್ನು ಮಾಡಲಿಲ್ಲ. ಅದಕ್ಕೆ ಕಾರಣ ಆವತ್ತಿನ ಚೈನಾದ ಪರಿಸ್ಥಿತಿ. ಗೆಳೆಯರೆ, ಅವತ್ತಿಗೆ ಚೈನಾ ತುಂಬ ಸ್ಟ್ರಾಂಗ್ ಆಗೇನಿರಲಿಲ್ಲ. ಅಷ್ಟೇ ಅಲ್ಲ, ಭಾರತದ ಪಡೆಗಳ ಹೊಡೆತ ಹೇಗಿರುತ್ತೆ ಅನ್ನೋದನ್ನು ಚೈನಾ 1967ರ ಸಿಕ್ಕಿಂ ಸಂಘರ್ಷದ ಸಮಯದಲ್ಲಿ ನೋಡಿತ್ತು. ಇನ್ನು 71ರ ಹೊತ್ತಿಗೆ ಭಾರತದ ವಾಯುಪಡೆ ಚೈನಾಗಿಂತ ಬಲಿಷ್ಠವಾಗಿ ಕಾಣ್ತಾ ಇತ್ತು. ಹಾಗೆಯೇ ಭಾರತೀಯ ಸೇನೆಯನ್ನು ಜನರಲ್ ಮಾಣಿಕ್ ಶಾ ಮುನ್ನಡೆಸ್ತಾ ಇದ್ರು. ಇದೆಲ್ಲವೂ ಕೂಡ ಚೈನಾದ ಚಿಂತೆಗೆ ಕಾರಣ ಆಯಿತು. ಅಷ್ಟೇ ಅಲ್ಲದೆ ತಾನು ಅಮೆರಿಕಾದ ಕಡೆಗೆ ವಾಲಿರೋ ಮಾಹಿತಿ ಸೋವಿಯತ್ಗೆ ಸಿಕ್ಕಿದೆ ಅನ್ನೋದು ಕೂಡ ಮಾವೋಗೆ ಗೊತ್ತಿತ್ತು. ಹೀಗಾಗಿ ಅಮೆರಿಕಾದ ಮಾತು ಕೇಳಿ ತಾನೇನಾದರೂ ಭಾರತದ ವಿರುದ್ಧ ಸಂಘರ್ಷಕ್ಕೆ ಇಳಿದುಬಿಟ್ರೆ ಮತ್ತೊಂದು ಬದಿಯಿಂದ ಸೋವಿಯತ್ ನಮ್ಮ ಮೇಲೆ ದಾಳಿ ಮಾಡಿಬಿಡುತ್ತೆ. ಅಕಸ್ಮಾತ್ ಹಾಗೇನಾದರೂ ಆದರೆ ಚೈನಾದ ಎಲ್ಲ ಕನಸುಗಳು ನುಚ್ಚುನೂರಾಗತ್ವೆ ಅನ್ನೋದನ್ನು ಕೂಡ ಮಾವೋ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು. ಹಾಗೆ ಅಲ್ಲಿ ಚೈನಾ ಅಂದ್ಕೊಂಡ ಹಾಗೆ ಆಯಿತು. ಭಾರತದ ನೆರವಿಗೆ ರಷ್ಯಾ ಬಂದೇ ಬಿಡ್ತು. ಗೆಳೆಯರೆ, ಡಿಸೆಂಬರ್ 3ನೇ ತಾರೀಕು
ಪಾಕ್ ಭಾರತದ ಪಶ್ಚಿಮ ಭಾಗದಲ್ಲಿ ದಾಳಿ ಮಾಡಿತು. ಅದನ್ನೇ ನೆಪ ಮಾಡಿಕೊಂಡು ಭಾರತ ಪಾಕಿಸ್ತಾನದ ವಿರುದ್ಧ ಪೂರ್ಣ ಪ್ರಮಾಣದ ಯುದ್ಧವನ್ನು ಘೋಷಣೆ ಮಾಡಿತು. ಇಷ್ಟಾದ ಕೂಡಲೇ ಅಮೆರಿಕ ಹಾಗೂ ಬ್ರಿಟನ್ನುಗಳು ತಮ್ಮ ಯುದ್ಧ ನೌಕೆಗಳನ್ನು ಭಾರತದ ವಿರುದ್ಧ ಪಾಕಿಸ್ತಾನದ ನೆರವಿಗೆ ಕಳುಹಿಸಿಕೊಟ್ವು. ಆದರೆ ಹಿಂದೂ ಮಹಾಸಾಗರದಲ್ಲಿ ಅವರಿಗೊಂದು ಶಾಕ್ ಆದಿತ್ತು. ಅವರು ಪಾಕಿಸ್ತಾನದ ನೆರವಿಗೆ ಬರೋ ಹೊತ್ತಿಗೆ ರಷ್ಯಾದ ನೇವಲ್ ಫ್ಲೀಟ್ ಒಂದು ಅಲ್ಲಿ ಶ್ಯಾಡೋ ಮಾಡ್ತಿದೆ ಅನ್ನೋದು ಗೊತ್ತಾಯಿತು. ಅದು ರಷ್ಯಾ ಮತ್ತು ಅಮೆರಿಕ ನಡುವಿನ ನೌಕಾ ಯುದ್ಧಕ್ಕೆ ಕಾರಣ ಆಗಿಬಿಟ್ಟಿತ್ತು ಅನ್ನೋ ಆತಂಕ. ಹಾಗೆ ಅಮೆರಿಕ ದೊಡ್ಡ ಮಟ್ಟದ ನೌಕಾ ಯುದ್ಧಕ್ಕೆ ಸಿದ್ಧತೆಗಳನ್ನು ಕೂಡ ಅಲ್ಲೇನು ಮಾಡಿಕೊಂಡು ಬಂದಿರಲಿಲ್ಲ. ಹೀಗಾಗಿ ಅವರಲ್ಲಿ ಕೈ ಚೆಲ್ಲಬೇಕಾಗಿ ಬಂತು. ಅಲ್ಲಿಗೆ ಭಾರತ ಅಮೆರಿಕಾದ ನೆರವಿದ್ದರೂ ಕೂಡ ಪಾಕಿಸ್ತಾನವನ್ನು ಬಗ್ಗು ಬಡಿಯೋದಕ್ಕೆ ಸಾಧ್ಯ ಆಯಿತು ಮತ್ತು ಆ ಯುದ್ಧ 13 ದಿನಗಳಲ್ಲಿ ಬಾಂಗ್ಲಾ ವಿಭಜನೆ ಹಾಗೂ 93,000 ಪಾಕಿಸ್ತಾನಿ ಸೈನಿಕರ ಶರಣಾಗತಿಯೊಂದಿಗೆ ಮುಕ್ತಾಯ ಕೂಡ ಆಯಿತು. ಗೆಳೆಯರೆ, ಈ ಘಟನೆ ಅಮೆರಿಕದ ನಿಜ ಸ್ವರೂಪವನ್ನು ಹೊರಹಾಕ್ತಾ ಇದೆ. ತನ್ನ ಹಿತಾಸಕ್ತಿಗಳನ್ನು ಕಾಪಾಡ್ಕೊಳ್ಳೋದಕ್ಕಾಗಿ ಯಾರ ಜೊತೆ ಬೇಕಾದರೂ ಅಮೆರಿಕ ಸ್ನೇಹ ಮಾಡಿಕೊಳ್ಳುತ್ತೆ, ಯಾರ ವಿರುದ್ಧ ಬೇಕಾದರೂ ಎತ್ತಿಕಟ್ಟುತ್ತೆ, ಯುದ್ಧಗಳನ್ನು ಮಾಡಿಸುತ್ತೆ. ಇದು ನಿಕ್ಸನ್ ಕಾಲದಲ್ಲೂ ಇತ್ತು, ಅದರ ಹಿಂದೇನೂ ಇತ್ತು, ಇವತ್ತಿನ ಟ್ರಂಪ್ ಕಾಲದಲ್ಲೂ ಇದೆ. ಇನ್ನು ಅವತ್ತಿನ ಯುದ್ಧದಲ್ಲಿ ಅಮೆರಿಕ ಭಾರತದ ವಿರುದ್ಧ ನಿಲ್ಲೋದಕ್ಕೆ, ಭಾರತದ ಮೇಲೆ ದಾಳಿ ಮಾಡೋದಕ್ಕೆ ಚೈನಾನ ಪುಸಲಾಯಿಸಿತ್ತು ಅನ್ನೋದು ಗೊತ್ತಿಲ್ಲದ ಮಾಹಿತಿ ಏನಾಗಿರಲಿಲ್ಲ. ಆದರೆ ಅದು ಈಗ ಅಧಿಕೃತವಾಗಿ ಅಮೆರಿಕಾದ ದಾಖಲೆಗಳಿಂದಲೇ ಬಯಲಾಗ್ತಾ ಇದೆ ಅನ್ನೋದಷ್ಟೇ ಇಲ್ಲಿ ವಿಶೇಷ. ಇದು ಗೆಳೆಯರೆ, ವಾಟರ್ ಗೇಟ್ ಸ್ಕ್ಯಾಂಡಲ್ಗೆ ಸಂಬಂಧಿಸಿದಂತೆ ಬಹಿರಂಗಗೊಂಡಿರೋ ನಿಕ್ಸನ್ ಹೇಳಿಕೆಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.